ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಗಾದ್ರೆ ಸರ್, ಈಗ ಅರ್ಜಿಯಲ್ಲಿ ಇಂತಹ ಅಸಹಜ ಸಾವಿಗೆ ಇಂಥವರು ಕಾರಣ ಅಂತ ನಿಮ್ಮ ಹೋರಾಟನ, ಅಥವಾ ಆ ಸಾವಿಗೆ ಕಾರಣ ಯಾರು ಅಂತ? ಕಾರಣ ಯಾರು, ಹಾ ಹಾ ಸಾವಿಗೆ ಕಾರಣ ಯಾರು? ನಾವೇನು ಕಣ್ಣಾರೆ ಕಂಡ ಸಾಕ್ಷಿ ಅಲ್ಲ. ಸಾವು ಆಗಿದೆ ಅಂದ್ಮೇಲೆ ಅದು ಎಲ್ಲಿಂದ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಿಲ್ಲ, ಇನ್ಕ್ವೆಸ್ಟ್ ಯಾಕೆ ಮಾಡಿಲ್ಲ, ಏನು ಮಾಡಬೇಕು ಕಾನೂನಲ್ಲಿ ಅದನ್ನು ಯಾಕೆ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ನವರು ಮಾಡಿಲ್ಲ? ಅದೇನು ಒಂದು ಪ್ರತ್ಯೇಕ ರಾಜ್ಯಾಂಗನ ಅದು ನಮ್ಮ ಭಾರತ ದೇಶದಲ್ಲಿ ಇದೆ ಅನ್ನೋದು ಒಂದು ಸಮಸ್ಯೆ. ಅದೇನೋ ಯುಗಾಂಡ ಇಡಿಯಮೀನು ಅಂಥ ದೇಶನ ಇಲ್ಲ. ಸೊ ಅದರಿಂದ ಈಗ 74 ಡೆತ್ ಆಗಿದೆ ನೋಡಿ. ಅದನ್ನೆಲ್ಲ ಪಟ್ಟಿ ಮಾಡಿ ಕೊಟ್ಟಿದ್ದೀನಿ ನಾನು. 74 ಡೆತ್ತನ್ನು ಪಟ್ಟಿ ಮಾಡಿದ್ದೀನಿ, ಪ್ರತಿಯೊಂದಿಗೂ ಡೇಟ್ ಕೊಟ್ಟಿದ್ದೀನಿ. ಗೊತ್ತಾಯ್ತು. ಸೊ ಸಾವು 1, 2, 3, 4 ಡೇಟು ಎಲ್ಲನೂ ಕೊಟ್ಟಿದ್ದೀನಿ. ಇದೆಲ್ಲ ಡಾಕ್ಯುಮೆಂಟೆಡ್. ಸೊ ಹೂಗೆ ಹೋಗೆ ಅಲ್ಲ. ಈ ಥರ 74 ಡೆತ್ಸನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿನೂ ಕೊಟ್ಟಿದ್ದೀನಿ ನಾನು. 74 ಡೆತ್ಗೆ ಸಂಬಂಧಪಟ್ಟ ಪಟ್ಟಿನೂ ಮಾಡಿದ್ದೀನಿ. ಆ ಡಾಕ್ಯುಮೆಂಟು ಇದೆಲ್ಲ ಸರ್ಕಾರದ ಡಾಕ್ಯುಮೆಂಟ್, ನಮ್ದಲ್ಲ. ರೈಟ್, ನಾನು ಅದೇ ಪ್ರಶ್ನೆಗೆ ಬರ್ತಿದ್ದೆ ಸರ್. ಒಂದು ಸಾವಾದಾಗ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ನೀವು ಆರಂಭದಲ್ಲಿ ಉಲ್ಲೇಖ ಮಾಡಿದ್ರೆ, ಕಡೇ ಪಕ್ಷ ಒಂದು ಪತ್ರಿಕೆಯಲ್ಲಾದರೂ ಪ್ರಕಟಣೆ ಕೊಟ್ಟು ಇದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದಾರಾ, ಅವ್ರಿಗೆ ಮಾಹಿತಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಬೇಕು ಅನ್ನುವಂಥ ಕಾಂಟೆಕ್ಸ್ಟಲ್ಲಿ ನೀವು ಹೇಳ್ತಾ ಇದ್ರಿ. ಅಲ್ಲೇ ಡಾಕ್ಯುಮೆಂಟೇಶನ್ ನೆಟ್ಟಗಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಈ ಡಾಕ್ಯುಮೆಂಟೇಶನ್ ಎಲ್ಲಿಂದ ಲಭ್ಯ ಆಗುತ್ತೆ? ಪ್ರೋಸೆಸ್ ಆಗಿದೆ, ಡೆತ್ ಆಗಿರೋದು ರಿಪೋರ್ಟ್ ಕೊಟ್ಟಿದ್ದಾರೆ, ಇದೆಲ್ಲ. ಅದಕ್ಕೆ ನಾನು ಹೇಳಿದೆ 424, ಅದರಲ್ಲಿ 74 ಸಿಕ್ಕಿದೆ. ಒಂದು ಇದರಲ್ಲಿ ಡಾಕ್ಯುಮೆಂಟಲ್ಲಿ ಐಟಮ್ ನಂಬರ್ 60 ಅದನ್ನು ವಿವರಣೆ ಮಾಡಿದ್ದೀನಿ, ಅದಕ್ಕೆ ಡಾಕ್ಯುಮೆಂಟ್ಸು ಕೊಟ್ಟಿದ್ದೀನಿ. ಐಟಮ್ ನಂಬರ್ 60 ಪಾರ್ಟಿ ಬಂದು ಅಲ್ಲಿ ಲಾಡ್ಜಲ್ಲಿ ಸ್ಟೇ ಮಾಡ್ತಾರೆ. ಓಕೆ, ಹಾಂ ಹಾಂ ಹಾಂ. ಸ್ಟೇ ಮಾಡಿದ್ರೆ ಹಂಗೆ ಸೇರಿಸ್ಕೊಳ್ತಾರ? ಹೆಸರು ತಗೊಳ್ತಾರೆ, ಸಹಿ ತಗೊಳ್ತಾರೆ, ಆಧಾರ್ ಕಾರ್ಡು, ವೋಟರ್ ID ಕಾರ್ಡ್ ತಗೊಳ್ತಾರೆ, ಫೋಟೋ ತಗೊಳ್ತಾರೆ. ಸೊ ಇಷ್ಟು ಇದೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಲಾಡ್ಜಲ್ಲಿ ಸ್ಟೇ ಆಗ್ತಾರಾ ಅಥವಾ ಪ್ರತ್ಯೇಕ ಖಾಸಗಿ? ಕ್ಷೇತ್ರಕ್ಕೆ ಅಲ್ಲಿ ಎಲ್ಲ ಲಾಡ್ಜು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಪ್ರತ್ಯೇಕವಾಗಿ ಯಾರ ಹತ್ರ ಲಾಡ್ಜ್ ಇದೆ? ಯಾರು ಲಾಡ್ಜು ಇಲ್ಲ. ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಲಾಡ್ಜಲ್ಲೇ ಸ್ಟೇ ಮಾಡ್ತಾರೆ. ಓಕೆ, ಡೆಡ್ ಬಾಡಿ ಆಗುತ್ತೆ. ಹಾಗಂದ್ರೆ ಅಡ್ರೆಸ್ ಇದೆ, ಯಾಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಯಾಕೆ FIR ಮಾಡಿಲ್ಲ, ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಿಲ್ಲ, ಸೌತಣಿಕೆ ಯಾಕೆ ಮಾಡಿಲ್ಲ, ಫೋಟೋಗ್ರಫಿ ಯಾಕೆ ಮಾಡಿಲ್ಲ? ಎಲ್ಲೋ ಏನು ರೆಕಾರ್ಡ್ಗಳಂದ್ರೆ ಅಲ್ಲಿರೋ ಪಂಚಾಯತ್ಗೆ ಒಂದು ಲೆಟರ್ ಕಳಿಸ್ತಾರೆ, ಅದನ್ನು ಊತಾಕ್ತಾರೆ. ಅದಕ್ಕೆ ಖರ್ಚು ಎಷ್ಟಾಗಿದೆ ಅದನ್ನ ಕಲೆಕ್ಟ್ ಮಾಡಿದ್ದಾರೆ, ಅದನ್ನು ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಗಾಟ್ ಇಟ್. ಯಾರ್ಯಾರಿಗೆ ಎಷ್ಟು ದುಡ್ಡು ಹೋಗಿದೆ, ಸರ್ಕಾರದ ದುಡ್ಡು, ಅದಕ್ಕೆ ವೋಚರ್ಗಳಿದೆ. ಬೂತ್ ಹಾಕಿದ್ದಕ್ಕೆ ಎಲ್ಲ ಡಾಕ್ಯುಮೆಂಟ್ ಇದೆ, ಪ್ರತಿಯೊಂದು ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. 74 ಡೆತ್ಗೆ ಈಗ ಒಂದು ಡೆಡ್ ಬಾಡಿ ಬಿದ್ದರೆ ಯಾರಿಗೆ ದುಡ್ಡು ಹೋಗುತ್ತೆ? ಅದನ್ನ ಡಿಸ್ಪೋಸಲ್ಗೆ ಮುನ್ಸಿಪಾಲ್ಟಿಗೆ ಹೋಗುತ್ತೆ, ಪಂಚಾಯತಿಗೆ ಹೋಗುತ್ತೆ. ಅದು ಸಣ್ಣ ಊರು ಪಂಚಾಯತಿ, ಅಲ್ಲಿ ಹೋಗುತ್ತೆ. ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರಲ್ಲ, ದುಡ್ಡೆಲ್ಲ ಯಾರು ಕೊಡಬೇಕು ಅವ್ರು ಕೊಟ್ಟಿದ್ದಾರೆ. ಸೊ ದಿಸ್ ಆರ್ ಆಲ್ ಡಾಕ್ಯುಮೆಂಟೆಡ್. ರೈಟ್, ಗಾಟ್ ಇಟ್ ಸರ್. ಈ ಕಾರಣಕ್ಕೆ ಸಾವುಗಳು ಸಂಭವಿಸಿರಬಹುದು ಅನ್ನುವಂಥ ಅನುಮಾನ ಡೆಫಿನೆಟ್ಲಿ ಇದ್ದೇ ಇರುತ್ತೆ ನಿಮಗೆ. ಹಾಗಾದ್ರೆ ಈ 74 ನಿಮ್ಮ ಹತ್ರ ಇರುವಂಥ ಡಾಕ್ಯುಮೆಂಟೇಶನ್ ಪ್ರಕಾರ ಯಾವ ಕಾರಣಕ್ಕೆ ಸಾವುಗಳು ಸಂಭವಿಸಿದೆ? ಮಹಿಳೆಯರ ಸಂಖ್ಯೆ ಎಷ್ಟು? ಮಿಡ್ ಏಜ್ ಮಹಿಳೆಯರಿದ್ದಾರಾ ಅಥವಾ ಪುರುಷರಿದ್ದಾರಾ? ಎಲ್ಲ ಕೊಟ್ಟಿದ್ದೀನಿ. ಮೇಲ್, ಫಿಮೇಲ್, ಅಪ್ರಾಕ್ಸಿಮೇಟ್ ಏಜ್ ಎಲ್ಲ ಕೊಟ್ಟಿದ್ದೀನಿ. ಪಟ್ಟಿ ಮಾಡಿದ್ದೀನಿ, ಬೂತ್ ಆಗಿದ್ರೆ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಸೊ ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ, ಹೆಸರು ಕೊಟ್ಟಿದ್ದೀನಿ, ಡೇಟು ಕೊಟ್ಟಿದ್ದೀನಿ.